ವ್ಯವಹಾರಗಳು ಮತ್ತು ಸಾಧಕರ ಪ್ರಶಸ್ತಿ ಅಂತೇಳಿ, ಅಂದರೆ ಗ್ಲೋಬಲ್ ಐಕನ್ ಬಿಸ್ನೆಸ್ ಆ್ಯಂಡ್ ಅಚೀವರ್ ಅವಾರ್ಡ್ಸ್ ಅಂತೇಳಿ 2026 ಈ ಕಾರ್ಯಕ್ರಮವನ್ನು ನಗರದ ಜಸ್ಟ್ ಕ್ಲಬ್ನಲ್ಲಿ ಸಾಯಂಕಾಲ 6 ಗಂಟೆಗೆ ಪ್ರಾರಂಭವಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಕನ್ನಡ ಚಲನಚಿತ್ರ ನಟ ನಟಿಯರು ಕೂಡ ಆಗಮಿಸುತ್ತಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಆಗಿರ್ಬೋದು, ಮತ್ತು ಜೊತೆಗೆ ಅಜಯ್ ಸಿಂಗ್ ಸರ್ ಆಗಿರ್ಬೋದು, ಹಾಗೂ ಸ್ಥಳೀಯ ಶಾಸಕರುಗಳು ಆಗಮಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡದ ಸ್ಯಾಟಲೈಟ್ ಚಾನಲ್ ಆಗಿರ್ತಕ್ಕಂಥ ಸ್ಪೀಡ್ ನ್ಯೂಸ್ ಕೂಡ ಸಹಭಾಗಿತ್ವ ಇರುತ್ತದೆ. ಜೊತೆಗೆ ಈ ಕಾರ್ಯಕ್ರಮ ಕರ್ನಾಟಕದಾದ್ಯಂತ ಒಂದು 22 ಜನರಿಗೆ ಒಂದು ಆಯ್ಕೆ ಮಾಡಿದ್ದೀವಿ. ಅಂದರೆ ಗ್ಲೋಬಲ್ ಐಕನ್ ವ್ಯವಹಾರಗಳು ಮತ್ತು ಸಾಧಕರ ಪ್ರಶಸ್ತಿ 2026 ಎನ್ನುವ ಒಂದು ಪ್ರಶಸ್ತಿಗೆ. ಇದರಲ್ಲಿ ವಿಭಿನ್ನ ಚಿಂತಕರಾಗಿರ್ಬೋದು, ಉದ್ಯಮಿಗಳಿಗಾಗಿರ್ಬೋದು, ಉದಯೋನ್ಮುಖ ಉದ್ಯಮಿಗಳಿಗಾಗಿರ್ಬೋದು, ಮತ್ತು ಯಶಸ್ವಿ ಉದ್ಯಮಿದಾರಿಗಾಗಿರ್ಬೋದು, ಹಾಗೂ ಎಲ್ಲ ವಿಶಿಷ್ಟ ಸಾಧಕರನ್ನು ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಸರ್ ಸರ್, ಅಂದರೆ ಈಗ ಈ ಕಾರ್ಯಕ್ರಮಕ್ಕಂದರೆ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಆ ಹೆಸರು ಬಹಿರಂಗಪಡಿಸಿಲ್ಲ ಸರ್. ಅಂದರೆ ಇದು ಓನ್ಲಿ ಇನ್ವೈಟೀಸ್ಗಂತ ಅಷ್ಟೇ ಈ ಕಾರ್ಯಕ್ರಮ ಇರ್ತದೆ. ನಟಿ ಶ್ರುತಿಯವರಾಗಿರ್ಬೋದು, ಮತ್ತು ಬಿಗ್ ಬಾಸ್ ಖ್ಯಾತಿಯ ಮತ್ತು ಐಶ್ವರ್ಯ ಸಿಂಧೋಗಿಯವರಾಗಿರ್ಬೋದು, ಮತ್ತು ಕನ್ನಡ ಚಲನಚಿತ್ರ ನಟಿಯರಾದ ರಾಘವಿ ಅರಳುಗುಂಡಿಗೆ ಅವರು ಕೂಡ ಕಲಬುರಗಿ ಭಾಗದವರು, ಅವರು ಕೂಡ ಆಗಮಿಸ್ತಿದ್ದಾರೆ. ಅವರು ಈಗ ಅಂದರೆ 22 ಜನರ ಗ್ಲೋಬಲ್ ಐಕನ್ ಬಿಸ್ನೆಸ್ ಆ್ಯಂಡ್ ಅಚೀವರ್ಸ್ ಅವಾರ್ಡ್ನ 22 ಜನರ ಹೆಸರು ಪಟ್ಟಿ ಹೋಗ್ತೀನಿ ತಮ್ಮ ಎದುರುಗಡೆ. ಡಾಕ್ಟರ್ ಅಮರೇಶ್ವರಿ ಬಾಬುರಾವ್ ಚಿಂಚನ್ಸೂರ್, ಡಾಕ್ಟರ್ ಸುರೇಶ್ ಎಲ್ ಶರ್ಮಾ, ಆನಂದ್ ಶಹಾ, ಶ್ರೀ ಅರ್ಜಿ ಕೊಟ್ಟು ಭಾಳ ದಿನ ಆಗಿದೆ. 18 ಇಸ್ವಿಯಿಂದ ಅವರು ಅರ್ಜಿಗಳು ಕೊಟ್ಟಂತ ಬಂದಿದ್ದಾರೆ. ಇದೇನಾಯಿತು, ಇಷ್ಟು ದಿನ ನಮ್ಮ ದಾಖಲೆ ಪ್ರಕಾರ ಇಲ್ಲಿವರೆಗೂ ನಮ್ಮ ತಾಲೂಕಲ್ಲಿದ್ದರು, ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆ ಒಟ್ಟು 39 ಜನ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿವರೆಗೂ. ಆ 39 ಅರ್ಜಿಗಳಿಗೆ ವಿಲೇವಾರಿ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾಧಿಕಾರಿನೂ ಒಂದು ಮೀಟಿಂಗ್ ಮಾಡಿದ್ರು. ಅದ್ರ ಜೊತೆಗೆ ಏನಾಯಿತು, ಲೋಕಾಯುಕ್ತರು ಅವರೇ ಸ್ವಯಂ ಪ್ರೇರಿತವಾಗಿ ಒಂದು ದೂರನ್ನು ತಗೊಂಡು ಅವರೇ ಮೊನ್ನೆ ಒಂದು ರಿಸಿ ಮಾಡಿರ್ತಾರೆ. ರಿಸಿ ಮಾಡಿ 3 ತಿಂಗಳೊಳಗೆ ಏನಾದರೂ ಒಂದು ವ್ಯತ್ಯಾಸ ಮಾಡಿ ಅದನ್ನು ಎಲಿಜಿಬಲ್ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಕೊಡಿ, ಇಲ್ಲ ಅಂದರೆ ಅರ್ಜಿ ವಿಲೆ ಮಾಡಿ ಏನಾದರೂ ಒಂದು. ಬಟ್ ಅರ್ಜಿಗಳೇ ನಿಮ್ಮ ಆಫೀಸಲ್ಲಿ ಪೆಂಡಿಂಗ್ ಇರಬಾರ್ದು, ಬಟ್ ಅದಕ್ಕೆ ಏನಾದರೂ ಒಂದು ತಾರ್ಕಿಕ ಅಂತ ಕಾಣಿಸ್ರಿ ಅಂತೇಳಿ ಮೊನ್ನೆ ಲೋಕಾಯುಕ್ತರು ಹೇಳಿದ್ದಾರೆ. ಅದಕ್ಕಾಗಿ ಮೊನ್ನೆ ನಮಗೆ ನೆಕ್ಸ್ಟ್ ಜಿಲ್ಲಾಧಿಕಾರಿ ಒಂದು ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿದ ಪ್ರಕಾರ ಏನಾಗಿದೆ, ನೀವು 39 ಜನ ಅರ್ಜಿ ಕೊಟ್ಟಿದ್ದೀರಾ. ಈ ಅರ್ಜಿಗಳ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ನಾವು. ನಿಮ್ಮ ಎಲಿಜಿಬಲ್ ಇದು ನಾನು ಹೇಳಿದ ಡೇಟಾ ಕರೆಕ್ಟ್ ಇದೆಯಾ ನಿಮ್ಮ ಪ್ರಕಾರ? 39 ಜನ ಅರ್ಜಿ ಕೊಟ್ಟಿದ್ದಾರೆ ಅನ್ನೋದು ಹೆಸರು ಹೇಳ್ತೀನಿ, ಬೇಕಿದ್ರೆ ಕಾನ್ಪಂಗ ನಾಯಕ, ಪಿಕೆ ನಾಯಕ ರೇಕಲ್ಗೆರೆ, ತಿಪ್ಪೇಸ್ವಾಮಿ ರಾಮಚಂದ್ರಪ್ಪ ರೇಕಲ್ಗೆರೆ, ನೀವು ಗೋರರಾಜು, ಇಮ್ರಾನ್ ಬಾಷಾ, ವೈಜಾ ನಾಯ್ಕ, ನಾಗೇಂದ್ರಪ್ಪ, ಬಾಬು, ನಾಗರಾಜ, ಆಂಟೋನಿ ದಾಸ್, ರಾಮಚಂದ್ರ ಆರ್, ಶಿವಣ್ಣ, ವರದರಾಜ, ಶ್ಯಾಮ, ಲಕ್ಷ್ಮಣ್ ನಾಯ್ಕ್, ಶಿವಕುಮಾರ್, ತಿಪ್ಪೇಸ್ವಾಮಿ, ತಿಪ್ಪೇಸ್ವಾಮಿ ರೀಲಣ್ಣ, ಓಬಳೇಶ, ಸುರೇಶ್ ಕೆಪಿ, ತಿಪ್ಪೇಸ್ವಾಮಿ ಗುಡ್ಡನಾಯಕ, ಲಿಂಗರಾಜು, ಮಂಜುನಾಥ್ ಬಿ, ರಾಮಚಂದ್ರ ನಾಯಕ, ತಿಪ್ಪೇಸ್ವಾಮಿ, ಸಿದ್ದೇಶ. ಇಲ್ಲ ಅದಕ್ಕಾಗಿ ನಿಮಗೆ ಗೊತ್ತಿರೋದು ಏನಂದ್ರೆ ಅರ್ಜಿಗಳ ಬಗ್ಗೆ ಎಲ್ಲರೂ ಇವತ್ತು ಮಾತಾಡೋಣ ಅಂತಂದ್ರೆ ನಿಮಗೆ ಗೊತ್ತಿರೋದು